हरामि वसिष्ठवामदेवादिवन्दितमहागणपतिं महादङ्कणदेवसुतं गुरुगुरुनुतं मारकोटि प्रकाशं शान्तं महादेवसुतं ಹಾಗೇನೆ ನಿಮ್ಗೆ ಕೊಟ್ಟಿರೋ ಪ್ಲೇಸ್ ನೀವು ಯಾವ ತರ ಯೂಸ್ ಮಾಡ್ಕೊಂಡಿದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೆ ನೆಕ್ಸ್ಟ್ ಕಲರ್ ಕಾಂಬಿನೇಷನ್ ನೋಡ್ತೀವಿ ಅಟ್ರಾಕ್ಟಿವ್ ಇದೆಯಾ ಅಂತ. ಹಾಗೆ ಒಬ್ಬರೇ ಹಾಕಿರ್ಬೇಕು ರೂಲ್ಸ್ ಪ್ರಕಾರ. ಆದ್ರೆ ರಮ್ಯಾ ಮೇಡಮ್, ಕೃಷ್ಣವೇಣಿ ಮೇಡಮ್ ಅವರು ಹೆಚ್ಚು ಒತ್ತನ್ನು ಈ ಭಾಗದಲ್ಲಿ ನಡುವಳಿಸಿಕೊಡ್ಬೇಕು. ನಮ್ಮ ಗ್ರಾಮದಲ್ಲಿ ಸುಮಾರು ಗ್ರಾಮಾಂತರ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತೀವಿ. ಕಳೆದ ತಿಂಗಳಷ್ಟೇ ಅಲ್ಲಿ ನಾವು ಶಿಡ್ಲಘಟ್ಟದಲ್ಲೂ ಕೂಡ ನಾವು ಈ ತರ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವಿ. ನಮ್ಮ ಭಾಗದಲ್ಲೂ ಇದು ಮಾಡ್ಬೇಕು, ನಮ್ಮ ಗ್ರಾಮದಲ್ಲಿ ಮಾಡ್ಬೇಕಂತ ನಾನು ಮನವಿ ಮಾಡಿದಾಗ ನಾನು ಇದನ್ನ ಬಹಳ ತೃಪ್ತಿಯಿಂದ ನಮ್ಮ ಭಾಗದಲ್ಲೇ ಆಗ್ತಾ ಇದೆ, ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ದೇವಮೂಲೆಯಲ್ಲಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೊದಲೇ ಕಾರ್ಯಕ್ರಮವನ್ನು ಇಲ್ಲಿ ನಾವು ರಂಗೋಲಿ ಸ್ಪರ್ಧೆಯನ್ನ ಅವ್ರು ಹಮ್ಮಿಕೊಂಡಿದ್ದರಿಂದ ಅದಕ್ಕೆ ನನ್ನ ಸಣ್ಣ ಸಹಾಯ ಹಸ್ತವನ್ನು ನಾನು ಈ ಕಾರ್ಯಕ್ರಮಕ್ಕೆ ಚಾಚಿದ್ದೀನಿ. ಯಾರು ಕೂಡ ಈ ಕಾರ್ಯಕ್ರಮದಲ್ಲಿ ಅನ್ಯತಾ ಭಾವಿಸಬಾರ್ದು. ಯಾಕಂದ್ರೆ ವಿಜೇತರಾಗೋದು ಒಬ್ರೆ. ನಾವೆಷ್ಟೇ ಜನ ಸ್ಪರ್ಧೆ ಮಾಡಿದ್ರು ಗೆಲುವು ಅನ್ನೋದು ಸಿಗೋದು ಒಬ್ಬರಿಗೆ. ಅದರಲ್ಲಿ ಈಗ ಈ ನಡುವೆ ಒಬ್ಬರಿಗೆ ಸಮಾಧಾನ ಪಡಿಸಕ್ ಆಗಲ್ಲ ಅಂದ್ಬಿಟ್ಟು ಫಸ್ಟ್, ಸೆಕೆಂಡ್, ಥರ್ಡ್ ಏನ್ 3 ಪ್ರೈಸ್ಗಳು ನಾವು ಇವತ್ತು ಹೇಳಿದ್ವಿ. ಪ್ರೈಸ್ ಮನಿಯನ್ನು ಕೂಡ ಪಬ್ಲಿಕ್ ಮಾಡಿಲ್ಲ ಅನಿಸ್ತೈತೆ. ಪ್ರೈಸ್ ಮನಿ ಹೇಳಿಲ್ವಲ್ವಾ, ಮಾಡೋದು ಬೇಡ ಅಂತ. ಮೊದಲನೇ ಬಹುಮಾನ 6,999, ಎರಡನೇ ಬಹುಮಾನ 4,999, ಬಹುಮಾನ 2,999 ನಿಗದಿ ಮಾಡಿದ್ವಿ. ಈ ಗ್ರಾಮಸ್ಥರ ಒಪ್ಪಿಗೆ ಮೇರೆಗೆ ಅದನ್ನೇ ಸೇಮ್ ಇನ್ನೊಬ್ಬರಿಗೆ ಎಕ್ಸ್ಟ್ರಾ ಕೊಡೋದಕ್ಕೆ ನನ್ನ ಕಡೆಯಿಂದ ಸಪರೇಟ್ ಆಗಿ ಅದನ್ನ ವಿತರಣೆಯನ್ನು ಮಾಡ್ತೀವಿ. ಅದೇ ರೀತಿ ಎಷ್ಟು ಜನ ಭಾಗಿಯಾಗಿದ್ರು ಕಾರ್ಯಕ್ರಮದಲ್ಲಿ ಬಹುಮಾನ ಇದೆ, ಅದನ್ನೆಲ್ಲರೂ ಕೂಡ ತಾವು ಸ್ವೀಕರಿಸಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ನಮ್ಮ ಹೋಟೆಲ್ ರಾಮಣ್ಣ ಅವರ ವತಿಯಿಂದ ಊಟದ ವ್ಯವಸ್ಥೆ ಆಗಿದೆ. ಎಲ್ಲರೂ ಕೂಡ ಸ್ವೀಕರಿಸಿ. ಎಲ್ರಿಗೂ ತಡ ಆಗಿದೆ, ಇದು ಭಾಷಣ ಕೇಳೋ ಸಮಯ ಅಲ್ಲ. ದಯವಿಟ್ಟು ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸಿದ್ರ ಅದನ್ನ ನೀವೇನೇನು ಗಿಫ್ಟ್ ಬರ್ಬೇಕನ್ನೆಲ್ಲ ಸ್ವೀಕರಿಸಿ ಸಂತೃಪ್ತಿಯಿಂದ ಮನೆಗೆ ತೆರಳಬೇಕಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಖುಷಿ ಆಯ್ತು. ನಮ್ಮ ಹೆಣ್ಮಕ್ಳಿಗೆಲ್ಲ ಹೇಳಿದ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ಆಧಾರ್ ಕಾರ್ಡ್ ಕಡಿಮೆ ಬಂತು, ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಅವ್ರಿಗೂ ಎಷ್ಟೊಂದು ಉತ್ಸಾಹ ಇರೋದು ನಮಗೂ ತುಂಬಾ ಸಂತೋಷ ಆಗಿದೆ. ಮತ್ತೆ ಮುಂದೆ ಮುಂದೆ ನಾವು ಇದೇ ಕಾರ್ಯಕ್ರಮಗಳು ಅವ್ರಿಗೇನಾದ್ರೂ ಇಷ್ಟ ಬಂದಿದೆ, ನಾವು ಈ ತರದ್ ಆಡೋಣ, ಈ ತರದ್ ಮಾಡೋಣ. ಇದು ಒಂದು ಸುಗ್ಗಿ. ನಮ್ಮ ಸುಗ್ಗಿ ಹಬ್ಬ ಬಂದಾಗ ನಮ್ಮ ನಾಡಿನ ಜನತೆ ಬರೀ ಇಕ್ಕಿನಂಗೆ ಇರ್ತಾರೆ. ಸುಗ್ಗಿ ಹಬ್ಬ ಬಂದಿತ್ತು, ಇಕ್ಕನೆ ತಂದಿತ್ತು ನಾಡಿನ ಜನಗೆ. ಈ ಇಕ್ಕು ಬಂದಾಗ ನಮ್ಮ ಪರಂಪರೆಯ ಇದು ನಾವು ಮುಂಗಾರು ಮುಗಿಸ್ಕೊಂಡು ಈಗ ಹಂತಕ್ಕೆ ಬಂದಿದ್ದೀವಿ. ಧನ್ಯವಾದಗಳು ಜ್ಯೋತಿ. ಎರಡನೇ ಬಹುಮಾನ ಪಡ್ಕೊಂಡಂತ ಮೀನಾಕ್ಷಿ ಅವರಿಗೆ ಧನ್ಯವಾದಗಳು. ವರಲಕ್ಷ್ಮಿ ಅವರಿಗೆ ಅವರಿಗೆ ಚಪ್ಪಾಳೆ ಮುಖಾಂತರ
ವರ್ಷದ ಆರಂಭದಲ್ಲಿ ಮೊದಲನೇ ಹಬ್ಬ ಅಂತ ನಾವೆಲ್ಲರೂ ಕೂಡ ಆಚರಣೆ ಮಾಡುವಂಥ ಹಬ್ಬ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಆರ್ಥಿಕ ಈಕ್ವಲ್ ಆಗಿ ಹಿಡಿಯಲ್ಲ. ಸರ್, ಈಗ ನೀವು ಹೋದ ಮಕ್ಕಳನ್ನ ಟಾರ್ಗೆಟ್ ಇಟ್ಕೊಂಡು ಅವ್ರಿಗೆ ಬೇಗ ಮರಳಾಗ್ಬಿಡ್ತಾರೆ, ಬೇಗ ರಾಜಕೀಯವಾಗಿ ಮಕ್ಕಳು ಬೇಗ ಮರಳಾಗಲ್ಲ. ಅವ್ರಿಗೆ ಎರಡು ಶಕ್ತಿ ಇದೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಯಾವತ್ತೂ ಕೂಡ ಮರಳಾಗೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಒಂಥರ ರಾಜಕೀಯ ನಾನು ಇದರಲ್ಲಿ ಬೆರೆಸಿಲ್ಲ. ನಾನು ಒಂದು ಸಂಪ್ರದಾಯದಂತೆ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಮ ಲಿಂಗಶೆಟ್ಪುರ ಗ್ರಾಮಸ್ಥರಾಗಿರ್ಬೋದು, ಕೆಲವು ಮುಖಂಡರು ನನ್ನ ಮನವಿ ಮಾಡಿದಾಗ, ಸರ್ ಈ ರೀತಿ ಒಂದು ಕಾರ್ಯಕ್ರಮ ನಮ್ಮೂರಲ್ಲಿ ನಾವು ಹಮ್ಮಿಕೊಳ್ತಾ ಇದ್ವಿ, ನಮ್ಮ ಸಹಕಾರ ಬೇಕು ಅಂದಾಗ ನಾನು ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿದ್ದು ನಿಜ. ಹಂಗಾಗಿ ನಾನು ಯಾವುದೇ ರೀತಿ ರಾಜಕೀಯ ಟಾರ್ಗೆಟನ್ನು ಇದರಲ್ಲಿ ಇಟ್ಕೊಂಡು ಮಾಡಿಲ್ಲ. ಇದು ನಾವು ಇಲ್ಲಿ ಲಿಂಗಶೆಟ್ಪುರ ಗ್ರಾಮದಲ್ಲಿ ಆರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಯಾರಾದರೂ ನನ್ನ ಗಮನಕ್ಕೆ ತಂದಾಗ ಈ ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್ ಬನ್ನಿ ಅಂದಾಗ ನಾನು ಅವ್ರಿಗೆ ಸ್ವಂತ ಕೆಲಸ ಮಾಡ್ತೀನಿ. ಮಹಿಳೆಯರ ಟಾರ್ಗೆಟ್ ಯಾಕೆ ಅಂದರೆ, ಇಡೀ ನಮ್ಮ ದೇಶನೇ ಇವತ್ತು ಒಬ್ಬ ದಿಟ್ಟ ಮಹಿಳೆ ಕೈಯಲ್ಲಿದೆ. ಇವತ್ತು ನಮ್ಮ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಶ್ರೀ ದ್ರೌಪದಿ ಮುರ್ಮುರವರು ನಮ್ಮ ರಾಷ್ಟ್ರಪತಿಗಳಾಗಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನ ಅವಕಾಶವನ್ನು ನಮ್ಮ ಸರ್ಕಾರಗಳೇ ಕಲ್ಪಿಸ್ಕೊಡೋರು. ನಮ್ಮದು ನಿಮ್ಮದು ಯಾವುದೇ ನೀವು ಅವ್ರಿಗೆ ಜಾಸ್ತಿ ಆಗಬೇಕು. ಈಗ ಯಾವುದೇ ರಾಜಕಾರಣಿಗಳು ರಾಜಕೀಯಕ್ಕೆ ನಾವು ಕಾಮನ್ ಆಗಿ ಎಲ್ಲರಿಗೂ ಕೂಡ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಯುವಕರು ಮುಂದೆ ಬಂದು ಸರ್ ಈ ರೀತಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ನಿಮ್ಮ ಸಹಕಾರ ಬೇಕಂದ್ರೆ ಯುವಕರಿಗೂ ಕೂಡ ನಾನು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ನಾನು ಮಾಡ್ಕೊಂಡು ಇವತ್ತೆಲ್ಲ ಏನು ಮಾಡಿದ್ರಿ, ಏನು ಎಷ್ಟು ಜನ ಭಾಗಿಯಾಗಿದ್ರು, ಏನೆಲ್ಲ